ವೀಕ್ಷಕರೇ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಗೃಹಿಣಿಯರ ಮುಚ್ಚತೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಈ ದಿನ ನಮ್ಮೊಂದಿಗಿದ್ದಾರೆ ಸಂಗೀತಾ ಮುರಳಿ ಇವರು ಮಣಿಪಾಲ್ನಲ್ಲಿ ಬ್ಯೂಟಿಷಿಯನ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಸಂಗೀತಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ನಮಸ್ತೆ. ನಿಮ್ಮ ಒಂದು ಬಾಲ್ಯದ ಜೀವನದ ಕೆಲವು ನೆನಪುಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಳ್ತೀರಾ? ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ನೀವು ನನ್ನ ಇಲ್ಲಿ ಈ ವೇದಿಕೆಗೆ ಕರೆದಿದ್ದಕ್ಕೆ ತುಂಬ ಧನ್ಯವಾದಗಳು. ನನ್ನ ಸಂಗೀತ ಅಂತ. ನನ್ನ ಊರು ಬಂದ್ಬಿಟ್ಟು ಈ ಪೆರಡೂರಿನ ನೆಕ್ಸ್ಟ್ ಶಿರೂರು ಅಂತ, ಅಲ್ಲಿ ಹುಟ್ಟಿರೋದು. ನಾವು 5 ಜನ ಮಕ್ಕಳು. ಹಾಗೆ ಶಿಕ್ಷಣ ಕೂಡ ಅಲ್ಲಿ ಪಕ್ಕದ ಊರೇ ಕಾರ್ಕಳ ಸೇರುತ್ತೆ, ಕುಕ್ಕುಜಿ ಅಂತ. ಪ್ರಾಥಮಿಕ ಶಿಕ್ಷಣ ಎಲ್ಲ ಅಲ್ಲಿ ಆಯಿತು, 5ನೇ ತರಗತಿ ತನಕ. ನಂದು ಬೆಸ್ಟ್ ಅಲ್ಲಿದ್ದೊಂದು ಸವಿ ನೆನಪು ನಿಮ್ಮ ಹತ್ರ ಹಂಚ್ಕೋಬೇಕಂದ್ರೆ, ನಿಮಗೆ ಅದು ನಿಜವಾಗಿ ಸ್ಪೆಷಲಿ. ಅಲ್ಲಿ ಚಿಕ್ಕದೊಂದು ಸ್ಕೂಲ್, ಅದು ಇಬ್ಬರು ಅಣ್ಣ ತಮ್ಮಂದಿರು ಮಾಸ್ಟ್ರು. ಅವರು ನಾವೀಗ ಎಲ್ಲರೂ ಸರ್ ಹೇಳುವ ಟೈಮ್, ಈಗ ಮುಂಚೆ ನಾವು ಮಾಸ್ಟರ್ ಅಂತಲೇ ಕರಿತಿತ್ತು. ಸೊ ಅವರಿಬ್ಬರು ಸೇರಿ ಆ ಸ್ಕೂಲನ್ನು ಸ್ಟಾರ್ಟ್ ಮಾಡಿರೋವಂಥದ್ದು. ಒಂದು ರೀತಿ ನಮ್ಮದು ಗುರುಕುಲ ಶಿಕ್ಷಣ ಅಂತ ಹೇಳ್ಬೋದು. ಅಷ್ಟು ಚಂದದ ಶಿಕ್ಷಣ ನಮಗೆ. ಯಾಕಂದರೆ ಸ್ಕೂಲ್ ಅಂದರೆ ಚಿಕ್ಕದಾಗಿತ್ತು, ಮತ್ತೆ ಎಲ್ಲ ಹೀಗೆ ಎಕ್ಸ್ಟ್ರಾ ಸೇರಿಸಿರುವಂಥದ್ದು. ಜಸ್ಟ್ ಒಂದು ಪ್ಲೇಸ್, ಅದಕ್ಕೆ ಫುಲ್ ಸುತ್ತಮುತ್ತಲು ನಾವೇ ಈ ತಡಿಕೆ ಕಟ್ಟೋದು ಹೇಳ್ತಾರೆ ಮುಂಚೆ, ನಮಗೆ ಮೆಡ್ಲು ಆ ಥರ. ಅದನ್ನು ನಾವೇ 5ನೇ ಕ್ಲಾಸ್ ತನಕ ನಾವೇ ಅದನ್ನು ಹೆಣದ್ಬಿಟ್ಟು ಆ ತಡಿಕೆ ಮಾಡಿ ಆ ಥರ ಒಂದು ಮಾಡಿರೋದು. ಅದು ಹೌದು, ನಿಜವಾಗಿ ಅದು ಈಗ ತುಂಬ ಖುಷಿ ಕೊಡುವ ಮೆಮೊರಿ. ಆವಾಗ ನಮಗೆ ಅದು ಕೂಡ ಗಮ್ಮತ್ತೆ ಆವಾಗ. ಮತ್ತೆ ವಾರಕ್ಕೊಮ್ಮೆ ಸಗಣಿ ಸಾರಿಸ್ತಿತ್ತು ಹಾಗೆ, ನಿಜ ಮೇಲೆ ಹಾಗೆ. ಮತ್ತೆ ಹಳೆ ಕಾಲದ ಗುರುಕುಲ ಪದ್ಧತಿಯ ಹಾಗೆ. ಅಂದ್ರೆ ಆ ಊರಲ್ಲಿ ಸ್ಕೂಲ್ ಅಂತ ಇರ್ಲಿಲ್ಲ, ಕುಕ್ಕುಜಿ ಅಂತ. ಅಂದ್ರೆ ನಮ್ಮ ಅಮ್ಮನ ಕಾಲದಲ್ಲಿ ಸ್ಟಾರ್ಟ್ ಆಗಿರೋದು. ಅವ್ರು ತುಂಬಾ ಕಷ್ಟಪಟ್ಟು ಅಲ್ಲಿ ಆ ಸ್ಕೂಲ್ ಮಾಡಿದ್ರು. ಲಕ್ಷ್ಮಣ ಮಾಸ್ಟರ್ ಮತ್ತೆ ರಘುಚಂದ್ರ ಮಾಸ್ಟರ್ ಅಂತ. ಊರಿಗೆ ಮಾಸ್ಟರ್ ಕೂಡ ಹೌದು, ಡಾಕ್ಟರ್ ಕೂಡ ಹೌದು. ಅಂದ್ರೆ ಇವಾಗ ನಮ್ಮ ಅಪ್ಪನಿಗೆಲ್ಲ ಹುಷಾರಿಲ್ಲದಿದ್ದಾಗ ಅವರೇ ಬಂದು ಇಂಜೆಕ್ಷನ್ ಮಾಡಿದ್ದು ಎಲ್ಲವೂ ನೆನಪಿದೆ ನಮ್ಗೆ. ಅಂತ ಸ್ಕೂಲ್ ಅದು, ಅಲ್ಲಿ ಕಲ್ತಿದ್ದು. ತುಂಬ ಒಳ್ಳೆ ಮೆಮೊರೀಸ್. ನಮಗೆ ಒಂದು 4-5 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಿತ್ತು. ಆದರೂ ಅದು ಆ ಕ್ಷಣಕ್ಕೆ ನಮ್ಗೆ ಅದು ಯಾವುದು ದೊಡ್ಡ ವಿಷಯ ಅಲ್ಲ, ಗಮ್ಮತ್ತೆ ಹಾಗೆ. ಆಮೇಲಿಂದ ಹೈಸ್ಕೂಲ್ ಮತ್ತು ಪ್ರೌಢ ಕೂಡ ಕುಕ್ಕುಜಿ, ಅಂದರೆ ದೊಂಡೆರಂಗಡಿಯಲ್ಲಿ ಬರ್ತದೆ ಅದು. ನಿಮ್ಗೆ ಆಗ ಯಾವ ವಿಷಯಗಳಲ್ಲಿ ಆಸಕ್ತಿ ಇತ್ತು? ಅಂದ್ರೆ ಸಾಂಸ್ಕೃತಿಕ ಕ್ರೀಡೆ ಅಂತ ಇಲ್ಲ, ಹೆಚ್ಚಾಗಿ ನಾನು ಸಂಸ್ಕೃತವೇ. ಏನಿದ್ರು ನಾಟಕ, ಡ್ಯಾನ್ಸ್ ಆ ಥರದ್ದು ನನಗೆ ತುಂಬಾ ಇಷ್ಟ. ಡ್ಯಾನ್ಸ್ಗಿಂತಲೂ ನಾಟಕ, ಮತ್ತೆ ಅದರಲ್ಲೂ ಕತೆ ಬರೆಯೋದು, ಆ ಥರದ್ದು ಬರಿತಾ ಇರೋದು ನನಗೆ ಮೊದಲಿಂದ ಇಷ್ಟ. ಅಂದ್ರೆ ಒಂದು ಚಿಕ್ಕ ಸ್ಕಿಟ್ ಮಾಡೋದು, ಅದನ್ನ ಮಕ್ಕಳ ಹತ್ರ ಮಾಡಿಸೋದು, ಆ ಥರದ್ದೇ ಇದ್ದದ್ದು ನನಗೆ. ಹಾಗೆ ಭಾಷಣ, ಮೈಕ್ ಅದೆಲ್ಲ ತುಂಬಾ ಕ್ರೇಜ್ ಇತ್ತು. ಈಗಲೂ ಹಾಗೆ. ಮದುವೆ ನಂತರದ ಜೀವನ? ಹೌದು, ಅಲ್ಲಿ ಮತ್ತೆ ಅಲ್ಲಿ ತನಕ ನಂದು ಕಾಲೇಜ್ ಶಿಕ್ಷಣ ಕೂಡ ಅಲ್ಲೇ ದೊಂಡೆರಂಗಡಿಯಲ್ಲಿ ಆಯಿತು, ಕುಕ್ಕುಜಿ ಅಂತ. ಅದು ಬೆಸ್ಟ್ ಮೆಮೊರಿ. ಅದು ಕಾಲೇಜ್ ಜೀವನ ಯಾವಾಗಲೂ ಮೆಮೊರಿ ಇಲ್ಲ. ಆಮೇಲೆ ನಾನು ಡೈರೆಕ್ಟ್ ಬ್ಯೂಟಿಷಿಯನ್ ಮಾಡಿದೆ. ಅಂದ್ರೆ ಎಜುಕೇಶನ್ ಮಾಡ್ಬೇಕಂತ ಇಷ್ಟ ಇತ್ತು, ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕಷ್ಟ ಅಂತ ಹೇಳ್ಬಾರ್ದು ನಾವು ಅವಾಗ. ಆದ್ರೆ ನಮ್ಮಮ್ಮ ಯಾವಾಗಲೂ ಹೇಳ್ತಾರೆ, ನಮ್ಗಿಂತ ಕಷ್ಟಪಟ್ಟಿದ್ದೀರಾ ನೀವು ಅಂತ. ನಿಜ ಅಲ್ವಾ? ಅದು ಅವರಷ್ಟು ಕಷ್ಟ ನಾವು ಪಟ್ಟಿರೋದು ಖಂಡಿತ. ಹಾಗೆ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಬ್ಯೂಟಿಷಿಯನ್ ನನಗೆ ಇಷ್ಟ ಇದ್ದು ಬಂದಿದ್ದಲ್ಲ. ನನಗೆ ಎಜುಕೇಶನ್ ಕಂಟಿನ್ಯೂ ಮಾಡ್ಬೇಕು ಆ ಥರ ತುಂಬಾ ಇಷ್ಟ ಇತ್ತು. ಆದರೆ ಟೀಚರ್ಸ್ ಎಲ್ಲ ಅವಾಗಲೇ ಹೇಳ್ತಿದ್ರು, ನೀನು ಬ್ಯೂಟಿಷಿಯನ್ ಆಗ್ತಿ, ಮೇಕಪ್ ಆರ್ಟಿಸ್ಟ್ ಆಗ್ತಿ ಅಂತ. ಯಾಕಂದ್ರೆ ನಾನು ಶಾಲೆಯಲ್ಲಿರುವಾಗಲೇ ಎಲ್ರಿಗೂ ಮೇಕಪ್ ಮಾಡೋದು ಆ ಥರದ್ದೆಲ್ಲ ಮಾಡ್ತಿದ್ದೆ. ಈ ಫಂಕ್ಷನ್ ಇರುತ್ತಲ್ಲ, ನಾಟಕ ಅದು ಇದೆ ಅಂತ, ಆ ಟೈಮಲ್ಲಿ ನಾನು ಮೇಕಪ್ ಮಾಡೋದು ನನ್ನ ಕೆಲಸವೇ ಆಗಿತ್ತು ಶಾಲೆಯಲ್ಲಿ ಕೂಡ. ಹಾಗೆ ಮತ್ತೆ ಬ್ಯೂಟಿಷಿಯನ್ ಹೋದೆ. ಬ್ಯೂಟಿಷಿಯನ್ ಅಜಯ್ ಕಾರಲ್ಲಿ ಸುಜಾತ ಶೆಟ್ಟಿ ಅಂತ ಅವರು. ಅಲ್ಲೂ ನಾನು ಲಕ್ಕಿನೇ ನಿಜವಾಗಿ. ತುಂಬ ಚೆನ್ನಾಗಿ ಅವರು ತುಂಬ ಚೆಂದ ಬ್ಯೂಟಿಷಿಯನ್ ಮಾಡಿದರು. ಈಗಿನಷ್ಟು ಅದು ಅಪ್ಡೇಟ್ ಅಲ್ಲದಿದ್ದರೂ ಕೂಡ ಆವಾಗೆಲ್ಲ ನಾನು ಕಲ್ತಿದ್ದು ಇವಾಗ ಒಂದು 17 ಇಯರ್ಸ್ ಆಯಿತು ಕಲ್ತ್ಬಿಟ್ಟು. ಆಗ ಅಷ್ಟು ಅಪ್ಗ್ರೇಡ್ ಆಗಿರಲಿಲ್ಲ. ಆದರೂ ನನಗೆ ಅಲ್ಲಿ ಬ್ಯೂಟಿಷಿಯನ್ಗಿಂತ ಮಾಡಿದ್ರಿ ಕೋರ್ಸ್? ನಾನು ಕೋರ್ಸು 6 ಮಂತ್ ಬರೋದು, 6 ಮಂತ್ ಕ್ಲಾಸ್. ಆ 6 ಮಂತ್ ಕ್ಲಾಸಲ್ಲಿ ತುಂಬ ನಮಗೆ ಚಂದ ಕ್ಲಾಸ್ ಮಾಡಿದ್ರು. ಆ ಕೋರ್ಸ್ ಮಾಡಿದ ನಂತರ ನೀವು ಅಲ್ಲಿ ಅವರೊಟ್ಟಿಗೆನೆ ಸರ್ವಿಸ್ ಕೂಡ ಮಾಡಿ? ಸರ್ವಿಸ್ ಮಾಡಲಿಲ್ಲ, ನಾನು ಜಸ್ಟ್ 6 ಮಂತ್ ಕ್ಲಾಸ್ ಮಾಡಿದ್ದೆ. 6-7 ಮಂತ್ಸ್ ಅಲ್ಲೇ ಮಾಡಿದ್ದೆ. ಹೌದು, ತುಂಬ ಒಳ್ಳೆ ಟೀಚರ್ ಅವರು ನನಗೆ. ಈಗಲೂ ನಾನು ಅವಾಗ ಎಂತಕ್ಕಾದ್ರೂ ಹೋಗ್ತಾ ಇರ್ತೇನೆ, ಕರೀತಿರ್ತಾರೆ ಹಾಗೆ. ಅದಾದಮೇಲೆ ಒಂದು ಸ್ವಲ್ಪ ಟೈಮ್ ಜಾಬಿಗೆ ಹುಡುಕ್ತಿದ್ದೆ. ಅಷ್ಟೊತ್ತಿಗೆ ನನಗೆ ಈ ಧರ್ಮಸ್ಥಳ, ಧರ್ಮಸ್ಥಳ ಅವರ ಒಂದು ಜಾಬ್ ಅಂದರೆ ಅದರಲ್ಲಿ ನೀವು ಎಕ್ಸಾಮ್ ಪಾಸ್ ಇರ್ತದೆ, ಎಲ್ಲ ಇರ್ತದೆ. ಬಟ್ ಒಳ್ಳೆ ಜಾಬ್,
ತುಂಬ ಒಳ್ಳೆ ಜಾಬ್, ಸೇವಾನಿವೃತ್ತಿಯಾಗಿ ಸಿಕ್ಕಿತ್ತು ನನಗೆ. ನಮ್ಮ ಇಲ್ಲಿ ಮಲ್ಪೆ, ಪಡುಕೆರೆ ಆ ಪ್ಲೇಸ್, ಕೀದಿಯೂರು, ಅಂಬಲ್ಪಾಡಿ, ಆ ಒಂದು 2-3 ಊರು ಫುಲ್ಲು ಒಂದು ವರ್ಷದಲ್ಲಿ ಸುತ್ತಿಬಿಟ್ಟೆ. ತುಂಬ ಟಫ್ ಜಾಬ್ ಅದು, ತುಂಬ ಟಫ್ ಜಾಬ್. ಅಷ್ಟೇ ನಮಗೆ ಬದುಕುವುದನ್ನು ಕೂಡ ಕಲಿಸ್ತದೆ ಅಲ್ಲಿ. ಅದು ಸ್ಟ್ರಾಂಗ್ ಆಗಲಿಕ್ಕೆ ಅದು ನಿಜವಾಗಿ ಸ್ಟ್ರಾಂಗ್ ಮಾಡ್ತದೆ ನಮ್ಮನ್ನು. ತುಂಬ ಒಳ್ಳೆ ವರ್ಕ್, ತುಂಬ ಒಳ್ಳೆ ಅದು ಜಾಬ್ ಕೂಡ. ಆ ಕಾಲಕ್ಕೆ ಅವರು ಒಳ್ಳೆ ಸ್ಯಾಲ್ರಿ ಎಲ್ಲವೂ ಇತ್ತು, ತುಂಬ ಚೆನ್ನಾಗಿತ್ತು. ನನಗೆ ಇಷ್ಟದ ಜಾಬ್ ಕೂಡ ಆಗಿತ್ತು ಅದು. ಹಾಂ, ತುಂಬ ಇಷ್ಟ ಆಗಿತ್ತು. ಬಟ್ ಹೆಲ್ತ್ ಅಂದರೆ ನಾವು ಆವಾಗ ತುಂಬ ಚಿಕ್ಕವರು ಕೂಡ, ಆ ಟೈಮಲ್ಲಿ ಊರು ಸುತ್ತೋದು ಅದೆಲ್ಲ ಅನ್ನುವಾಗ ಹೆಲ್ತ್ ಅಪ್ಸೆಟ್ ಆಗಿದ್ದು ಮಾಮೂಲಿ ಆಗ್ತದೆ. ಫುಡ್ ಸಮ ತಗೊಳ್ಳೋದಿಲ್ಲ ಹಾಗೆ. ಸೊ ಹೆಲ್ತ್ ಅಪ್ಸೆಟ್ ಆಯಿತು, ನಾನು ಬಿಟ್ಟೆ. 1 ವರ್ಷ ಕಂಪ್ಲೀಟ್ ಮಾಡಿದ್ದು ಮತ್ತೆ ಬಿಟ್ಟೆ. ಹಾಗೆ ಒಂದು ಸ್ವಲ್ಪ ಸುಧಾರಿಸ್ಕೊಂಡ್ಮೇಲೆ ನೆಕ್ಸ್ಟ್ ಜಾಬಿಗೆ ಹೋದೆ. ಹಾಗೆ ಜಾಬ್ ಕೂಡ ಮಣಿಪಾಲದಲ್ಲೇ, ಯು ಲೈಕ್ ಅಂತ ದೊಡ್ಡ ಪಾರ್ಲರ್ ಅದು. 17 ಇಯರ್ಸ್ ಬಿಫೋರ್ ಅದು ತುಂಬ ಫೇಮಸ್ ಇದ್ದ ಪಾರ್ಲರ್, ಈಗಲೂ ಕೂಡ ಇದೆ. ತುಂಬ ದೊಡ್ಡ ಸಲೂನ್. ಅಲ್ಲಿ ಲಕ್ಕಿಲಿ ಬೆಸ್ಟ್ ಪ್ಲೇಸೇ ನಂಗೆ ಸಿಕ್ಕಿತ್ತು ಜಾಬಿಗೆ. ದಿನೇಶ್ ಅಣ್ಣ ಅಂತ, ತುಂಬ ಸ್ಟ್ರಿಕ್ಟ್ ಕೂಡ, ಜೋರು ಕೂಡ ಇದ್ದರು. ನಾವು ಎಷ್ಟು ಕಷ್ಟಪಟ್ಟಿದ್ದೇವೆ ಅದು ಈಗ ನಮಗೆ ಅದು ಒಳ್ಳೆ ರಿಸಲ್ಟ್ ಸಿಗ್ತದೆ. ತುಂಬ ಕಸ್ಟಮರ್ಸು, ತುಂಬ ಸ್ಟೂಡೆಂಟ್ಸ್ ಏರಿಯಾ ಅಲ್ಲ, ತುಂಬ ಚಂದ ನಮಗೆ ವರ್ಕ್ ಮಾಡಲಿಕ್ಕೆ, ಎಕ್ಸ್ಪೀರಿಯನ್ಸ್ ಆಗಲಿಕ್ಕೆ ಅಲ್ಲಿ ಅವಕಾಶ ಆಯಿತು ಅಂತ. ಹಾಗೆ ಅದರ ನಂತರ ಓನ್ ಮಾಡಿರೋದು. ಹಾಗೆ 2010ನಲ್ಲಿ ನಾನು ಓನ್ ಪಾರ್ಲರ್ ಮಾಡಿದೆ. ಮದುವೆ ನಂತರ ಅಲ್ಲ, ಮದುವೆ ನೆಕ್ಸ್ಟ್ ಆಗಿದ್ದು 2010ನಲ್ಲಿ ನಾನು ಪಾರ್ಲರ್. ಆವಾಗ ನನಗೆ ನೀವು ಮದುವೆಗಿಂತ ಮುಂಚೆನೇ ಪಾರ್ಲರ್? ಹೌದು, ಇಷ್ಟ ಆಗುವಾಗ 20 ಇಯರ್ಸ್ ಆಗಿತ್ತು ಅಷ್ಟೇ ನನಗೆ. ನನ್ನ ಕರೆಕ್ಟ್ 20 ಇಯರ್ಸ್ಗೆ ನಾನು ನಂದು ಓನ್ ಜರ್ನಿ ಸ್ಟಾರ್ಟ್ ಮಾಡಿದ್ದೆ. ಇಲ್ಲ, 2010ನಲ್ಲಿ ಪಾರ್ಲರ್ ಆದರೆ 13ನಲ್ಲಿ ಮದುವೆ ಆಗಿರೋದು. ಓನ್ ಈಗ ನೀವು ಸ್ವಂತ ಮಾಡಿದ್ರಿ ಪಾರ್ಲರ್, ಆಗ ನೀವು ಎದುರಿಸಿದಂಥ ಸಮಸ್ಯೆಗಳೆಲ್ಲ ಏನು? ನನಗೆ ಅವಾಗ ನನಗೆ ಅದೊಂದು ತುಂಬ ಥಿಂಕ್ ಮಾಡಲಿಲ್ಲ. ಅಲ್ಲಿ ಒಟ್ಟು ಯು ಲೈಕ್ ಬಿಡು ಒಂದು 2 ವರ್ಷ ಮಾಡಬೇಕು ಅನ್ನೋದಷ್ಟೇ ಇತ್ತು ನನಗೆ ಜಾಬ್. ಅಷ್ಟು ನಮಗೆ ನಿಮಗೆ ಒಂದು ಅನುಭವ ಬೇಕಿತ್ತು. ಹೌದು, ಅನುಭವ ಬೇಕಿತ್ತು. ಅದು ಇನ್ನೂ ಬೇಕಿತ್ತು, ನಿಜವಾಗಿ ಆದರೆ ಇನ್ನೂ ಬೇಕಿತ್ತು. ಈಗಿನವರಿಗೆ ನಾನು ಹೇಳೋದಾದರೆ, ನಿಮ್ಮ 2 ಇಯರ್ಸಲ್ಲಿ ನಿಮಗೆ ಅಂಥ ದೊಡ್ಡ ಎಕ್ಸ್ಪೀರಿಯನ್ಸ್ ಆಗುತ್ತೆ, ಹ್ಯಾಂಡ್ ಪ್ರಾಕ್ಟೀಸ್ ಆಗುತ್ತೆ ಎಲ್ಲ. ಓಕೆ, ಲೈಫ್ ಇದ್ದು ನಮಗೆ ಎಕ್ಸ್ಪೀರಿಯನ್ಸ್ ಆಗಲ್ಲ. ಓನ್ ಮಾಡುವಷ್ಟು ನಮಗೆ ಧೈರ್ಯ ಆವಾಗ ಬರೋದಿಲ್ಲ ಈಗಿನವರಿಗೆ ನಾನು ಹೇಳೋದಾದರೆ. ಅಷ್ಟು ಈಸಿ ಇಲ್ಲ ಓನ್ ಮಾಡೋದು. ಜನರೊಂದಿಗೆ ನಾವು ಡೈರೆಕ್ಟ್ ಇರ್ತೇವೆ. ಅಲ್ಲಾದರೆ ನಮಗೆ ದಿನೇಶ್ ಅಣ್ಣ ಇದ್ದರು, ಬಾಸ್ ಇದ್ದರು, ಅವ್ರು ಮಾಡ್ತಿದ್ರು. ನಮ್ಗೆ ರೆಸ್ಪಾನ್ಸಿಬಿಲಿಟಿ ಇರಲಿಲ್ಲ, ಜಾಬ್ ಮಾಡೋದು ಅಷ್ಟೇ. ಹಾಂ, ಇದು ನೆಕ್ಸ್ಟ್ ನಾನೇ ಸ್ಟಾರ್ಟ್ ಮಾಡಿದ್ದಾಗ ನಾನು ಈಸಿಯಾಗಿ ಸ್ಟಾರ್ಟ್ ಮಾಡಿದೆ. ಒಂದು 50,000ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗಾದರೆ ಸಾಧ್ಯ ಇಲ್ಲ. 50,000 ಮಾಡಿದೆ. ಅಲ್ಲಿ ಪರಿಣಿತಾ ಅಂತ ಓನರ್ ಸಿಕ್ಕಿದ್ರು, ತುಂಬ ಒಳ್ಳೆಯದಿದ್ರು. ಆ್ಯಸ್ ಇಟ್ ಈಸ್ ಏನು ಪಾರ್ಲರ್ ಇತ್ತು ಅದನ್ನೇ ನನಗೆ ಕೊಟ್ಟಿರೋದು ಅವರು. ಅಲ್ಲಿ ನನಗೆ ಹೆಲ್ಪ್ ಆಯಿತು ತುಂಬ. ಏನು ನಾನು ಇನ್ವೆಸ್ಟ್ ತುಂಬ ಮಾಡಲಿಲ್ಲ. ಅಲ್ಲಿ ನಾನು ಒಂದು 11 ಇಯರ್ಸ್ ಮಾಡಿದೆ. ಹಾಂ, ಅಷ್ಟೊತ್ತು ತುಂಬ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೇನೆ. ಆ ಫ್ರೀ ಟೈಮ್ ತುಂಬ ಸಿಕ್ಕಿತ್ತು ನನಗೆ ಅಲ್ಲಿ. ತುಂಬ ಏನು ರಶ್ ಇರೋದಿಲ್ಲ ಅಲ್ಲ. ಸೊ ನನ್ನ ಆ ಫ್ರೀ ಟೈಮಲ್ಲಿ ನಾನು ಬೇರೆ ಬೇರೆ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ನಾನು ಕ್ಲಾಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಕೋಚಿಂಗ್ ಸ್ಟಾರ್ಟ್ ಮಾಡಿ. ನಾನು ಇಷ್ಟವರೆಗೆ ಒಂದು 70 ಮೆಂಬರ್ಸಿಗೆ ಮಾಡಿದ್ದೇನೆ ಸ್ಟೂಡೆಂಟ್ಸ್. ಅದು ಖುಷಿ ಇದೆ ನನಗೆ ನಿಜ. ಅಲ್ಲಿ ಎಲ್ಲಿ ನಮ್ಮ ಫ್ರೀ ಟೈಮ್ ಸಿಗ್ತದೆ ಅದನ್ನು ಇನ್ನೊಂದಕ್ಕೆ ಯೂಸ್ ಮಾಡಿಕೊಂಡಾಗ ನಮಗದು ಇನ್ನೊಂದು ಅಚೀವ್ಮೆಂಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ ಅಂದ್ಕೊಳ್ತೇನೆ. ಆರಂಭದಲ್ಲಿ ನೀವು ಕಸ್ಟಮರ್ ಯಾವ ಥರ ಇದ್ರು, ಅಂದರೆ ನಿಮ್ಮ ಹತ್ರ ಯಾವುದನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅವರು? ಹೌದಾ, ಅವರಿಗೆ ನಾನು ಮೊದಲು ತುಂಬ ಚಿಕ್ಕ ಇದ್ದೆ ಅನ್ನೋದೊಂದು ಸಮಸ್ಯೆ ಇತ್ತು. ಇವ್ರೇನು ಮಾಡ್ಲಿಕ್ಕೆ ಆಗ್ತದೆ ಅನ್ನೋದು ಅದು ಯೂಶುವಲಿ ಬರುವಂಥದ್ದು. ಎಲ್ಲರೊಟ್ಟಿಗೆ ವರ್ಕ್ ಏನಂದ್ರೆ ನಿಮ್ಮ ಹತ್ರ ಅವರು ಬರುವಾಗ ಯಾವ ರೀತಿ ನಿಮ್ಮಿಂದ ಯಾವ ಸೇವೆಗಳನ್ನು ಅಪೇಕ್ಷಿಸಿ ಬರ್ತಾ ಇದ್ರು ಅವರು? ಪಾರ್ಲರ್ ಸರ್ವಿಸ್ ಅಂದರೆ ಈಗ ಪಾರ್ಲರ್ ಅಂದ ತಕ್ಷಣ ತುಂಬಾ ವೆರೈಟಿ ನೀವು ಕೊಡ್ತೀರಾ? ಹೌದು, ನಾನು ಕಲಿಯುವಾಗಲೇ ಆಲ್ಮೋಸ್ಟ್ ಅಪ್ಗ್ರೇಡ್ ಆಗಿರುವಂಥದ್ದು ತುಂಬ. ನಾನು ಯುಲೈಕಲ್ಲಿ ಏನು ಕಲಿತೆ ಹೇಳಿದ್ನ ಅಲ್ಲಿ ತುಂಬ ವೆರೈಟಿ ಇರ್ತದೆ. ನಾನು ಕಲಿಯುವಾಗ ಅಷ್ಟೆಲ್ಲ ವೆರೈಟಿ ಇರಲಿಲ್ಲ, ಮತ್ತೆ ವೆರೈಟಿ. ಹಾಗೆ ನಾವು ಪ್ರತಿಯೊಂದು ಅಪ್ಗ್ರೇಡ್ ಆಗಿ ದೊಡ್ಡ ಮಟ್ಟಕ್ಕೆ ನಾವು ಮಾಡ್ತಾ ಇರಬೇಕಾಗ್ತದೆ. ಮತ್ತು ಕಸ್ಟಮರ್ ಏನು ನಾರ್ಮಲ್ ಕಸ್ಟಮರ್ಸಿಗಿಂತಲೂ ಎಲ್ಲ ಸೆಲೆಬ್ರಿಟೀಸ್ಗಳು ಬರುವಂಥ ಪ್ಲೇಸ್ ಆಗಿತ್ತು. ಒಳ್ಳೆ ಕಸ್ಟಮರ್ ಸಿಕ್ಕಿತ್ತು. ಸೊ ಅವರೊಂದಿಗೆ ಹೊಂದಿಕೊಂಡು ನಾವು ಅಪ್ಗ್ರೇಡ್ ಆಗಿ ಹೊಸದು ಕಲಿಬೇಕಾಗಿತ್ತು. ಮತ್ತೆ ಅವರ ಸ್ಕಿನ್ ಟೈಪು ಅವರದ್ದು ಏನು ನೋಡ್ಕೊಂಡು ಅವರದ್ದು ಭಾವನೆ ಏನುಂಟು ಫಸ್ಟ್ ಬೇಕಾಗಿರೋದು ಅವರ ಇಂಟೆನ್ಷನ್ ಏನಿರ್ತದೆ, ಅವ್ರಿಗೆ ಏನು ಸರ್ವಿಸ್ ಬೇಕು ಅದು ಅಂದ್ರೆ ಅವರನ್ನು ಅರ್ಥ ಮಾಡ್ಕೊಂಡು ನಾವು ಸರ್ವಿಸ್ ಕೊಡ್ಬೇಕಾಗ್ತದೆ. ಹೌದು, ಅದು ತುಂಬ ಇಂಪಾರ್ಟೆಂಟ್.
ಮತ್ತೆ ಇದು ಕೆಮಿಕಲ್ ಆಗ್ಲಿ ಇನ್ನೊಂದಾಗ್ಲಿ ನೀವೀಗ ಇದು ಬ್ಯೂಟಿ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀರಲ್ಲ ನೀವು, ಹೌದು, ಹಾ. ಅದು ಈಗ ಎಲ್ಲರಿಗೂ ಒಂದೇ ತರದ್ದು ಆಗುದಿಲ್ಲ. ಇಲ್ಲ, ಇಲ್ಲ. ಅವರ ಸ್ಕಿನ್ ನೋಡ್ಕೊಂಡು ನೀವು ಮಾಡ್ಬೇಕಾಗ್ತದೆ. ಸ್ಕಿನ್ ನೋಡ್ಬೇಕು, ಅವರ ಹೇರ್ ನೋಡ್ಬೇಕು, ಫಸ್ಟ್ ನಾವು ಅವರದ್ದು ಆರ್ಥಿಕ ಪರಿಸ್ಥಿತಿ ಕೂಡ ನೋಡ್ಬೇಕು. ನಾವು ಬಂದ್ಕೊಂಡು ನೀವು ಗೋಲ್ಡ್ ಫೇಶಿಯಲ್ ಮಾಡಿ ಹೇಳಿ ಅಂದ್ರೆ ಒಂದು ಕಸ್ಟಮರ್ ವೆರೈಟಿ ಕಸ್ಟಮರ್, ವೆರೈಟಿ ಅನುಭವಗಳು, ನಮ್ಗೆ ಅವರದ್ದು ಥಿಂಕಿಂಗ್ ಲೆವೆಲ್ ಎಲ್ಲ ಚೇಂಜ್, ಹಾಗೆ ಅದಕ್ಕೆ ತಕ್ಕ ಹಾಗೆ ಹೋಗ್ಬೇಕು ನಾವು. ಈಗ ನೀವು ಹೇಳಿದಾಗೆ ಆರ್ಥಿಕವಾಗಿ ಕೆಲವರು ಸಬಲರಾಗಿರ್ತಾರೆ, ಕೆಲವರಿಗೆ ಅಲ್ಪ ಸ್ವಲ್ಪ ಇದ್ರೆ ಏನೋ ಒಂದು ಮಾಡ್ಕೊಳ್ಳುವ ಒಂದು ಫಂಕ್ಷನ್ ಅಲ್ಲಿ ಚಂದದಲ್ಲಿ ಕಾಣುವ ಆತರ ಎಲ್ಲ ಆಸೆ ಇರುತ್ತಲ್ವಾ? ಹೌದು. ಈಗ ಬ್ರೈಡಲ್ ಆಗ್ಲಿ ನಮ್ಮ ಹತ್ರ ಬರುವಾಗ ಅವ್ರ ಹತ್ರ ತುಂಬಾ ಅವ್ರಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇರ್ತದೆ, ನಾನು ಹೀಗೆ ಕಾಣ್ಬೇಕು, ಹೀಗೆ ಅವ್ರನ್ನ ನಾವು ಅರ್ಥ ಮಾಡ್ಕೊಂಡು ಮಾಡ್ಬೇಕು. ಆಲ್ರೆಡಿ ಅವ್ರ ಮನ್ಸಲ್ಲಿ ಕಲ್ಪನೆ ಮಾಡ್ಕೊಂಡಿರ್ತಾರೆ ಹೀಗೆ ಅಂತ ಹೇಳಿ, ಅದನ್ನ ಅವರು ನಿಮ್ಗೆ ವಿವರಿಸ್ತಾರೆ, ನೀವು ಆ ರೀತಿ ಅವರಿಗೆ ಮಾಡ್ಬೇಕು. ಅದು ಒಂದು ಹೌದು. ಮತ್ತೆ ಅವರಿಗೆ ಅನ್ಕೊಳ್ಬೇಕು ನಾನು ಹೀಗೆ ಇಷ್ಟು ಚಂದ ಕಾಣ್ಬೇಕಂತ. ಬಟ್ ನಾವೇನ್ ಮಾಡ್ಬೇಕು ಅಂದ್ರೆ ನನ್ನ ಒಂದು ಸ್ವಂತ ಅನುಭವ ಅಂದರೆ ಈಗಲೂ ನಾನು ಅದೇ ಹೇಳೋದು, ಆ್ಯಸ್ ಇಟ್ ಈಸ್ ನೀವೇನು ಇರ್ತೀರಿ ನಾವು ಅದನ್ನು ತೋರಿಸೋ ಪ್ರಯತ್ನವೇ ನಾವು ಮಾಡಬೇಕು. ಬ್ಯೂಟಿಷಿಯನ್ ಆದವರು, ಮೇಕಪ್ ಆರ್ಟಿಸ್ಟ್ ಆದವರು, ನಾವು ಎಕ್ಸ್ಟ್ರಾ ನಿಮ್ಮನ್ನು ಹೋಗಿ ಐಶ್ವರ್ಯ ಮಾಡಲಿಕ್ಕೆ ಆಗಲ್ಲ. ಎಲ್ಲರ ಕಲ್ಪನೆ ಇರೋದು ಹಾಗೆ, ನಾನು ಇಷ್ಟು ಚಂದ ಕಾಣಬೇಕು, ಅದು ಹತ್ರದಿಂದ ನೋಡುವಾಗ ಅಷ್ಟು ಚಂದ ಅಲ್ಲ ಅದು. ಕರೆಕ್ಟ್. ಮತ್ತೆ ಈಗ ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತೆ, ವಿಡಿಯೋಸ್ಗಳೆಲ್ಲ ಸಿಗುತ್ತೆ ಅವರಿಗೆ. ಹಾಗಾಗಿ ಈಗ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನನಗೆ ಆ ತರದೊಂದು ಟ್ರೈ ಮಾಡುವ, ಈ ರೀತಿಯ ಒಂದು ಟ್ರೈ ಮಾಡುವ, ಆ ರೀತಿ ಹೊಸ ಹೊಸ ಅವರ ಕಲ್ಪನೆಗೆ ತಕ್ಕಂತೆ ನಾವು ಅವ್ರ ಇಂಟ್ರೆಸ್ಟ್ ಏನಿದೆ ನಾವು ಅದನ್ನೇ ಮಾಡ್ಬೇಕಾಗ್ತದೆ. ಆದ್ರೆ ನಾವು ಅದಕ್ಕೆ ಅವರಿಗೆ ರಿಯಲೈಸ್ ಮಾಡ್ಕೊಳ್ಬೇಕಾಗ್ತದೆ. ಹೌದು, ಅಲ್ಲಿ ಪರಿಚಯ ಹಿಡಿಬೇಕಲ್ಲ ಅವರು. ನಾವು ಮತ್ತೆ ನಮ್ಮ ಸೌತ್ ಕೇಂದ್ರ ಈಚೆ ಕಡೆ ಲೈಟ್ ಮೇಕಪ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೇವೆ ನಾವು, ತುಂಬಾನೇ ಇಂಪಾರ್ಟೆಂಟ್ ಜಾಸ್ತಿ, ಹಚ್ಚೋದಕ್ಕಿಂತ ತೆಗೆಯೋದೇ ಜಾಸ್ತಿ ಆಗ್ತದೆ. ಹೌದು, ಎಲ್ಲರಲ್ಲೂ ಆ ಬ್ರ್ಯಾಂಡ ಅದು ನಮ್ಗೆ ಮಾಡ್ತೀರಾ ಅಂತ ಕೇಳಿದ್ರೆ ಹಾ ಓಕೆ ನಾವು ಮಾಡ್ತೇವೆ ಅಂತ. ಈಗ ನಾವು ಬ್ರ್ಯಾಂಡ್ ತಂದು ಇಡ್ಬೋದು, ಮ್ಯಾಕ್ ಆಗ್ಲಿ ಯಾವ್ದಾಗ್ಲಿ ತಂದೆ, ಬಟ್ ಅಲ್ಲಿ ಇಲ್ಲಿಯ ವೆದರ್ಗೆ ಅದು ಸೂಟ್ ಆಗ್ತದೆ ನೋಡ್ಬೇಕಲ್ಲ. ಹಾಗೆ ಅದು ತುಂಬಾ ಇಂಪಾರ್ಟೆಂಟ್. ನಾವು ಅದನ್ನು ಕಸ್ಟಮರ್ಗೆ ಅರ್ಥ ಮಾಡಿದ ಹಾಗೆ ಅವ್ರು ಅರ್ಥ ಮಾಡ್ಕೊಳ್ತಾರೆ, ಮಾಡಿಸೋ ಪ್ರಯತ್ನ ನಾವು ಮಾಡ್ಬೇಕಷ್ಟೇ. ಹಾಗೆ ಈಗ ನೀವು ಈ ಒಂದು ಫೀಲ್ಡ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ಇದೀಗ ನನ್ನದು 17 ಇಯರ್ಸ್. 17 ಇಯರ್ಸ್ ಆಯ್ತು. ಓನ್ ಜರ್ನಿ ಮಾಡಿ 15 ಇಯರ್ಸ್. 15 ಇಯರ್ಸ್ ಆಯ್ತು. ಈ 15 ಇಯರ್ಸ್ ಅಲ್ಲಿ ನೀವು 70 ಎಬವ್ ಅಂದ್ರೆ 70ಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಅನ್ನ ನೀವು ತಯಾರು ಮಾಡಿದ್ದೀರಿ. ಅವರೆಲ್ಲ ಸ್ವಂತ ಉದ್ಯೋಗ ಮಾಡ್ತಾ ಇದ್ದಾರೆ? ಸ್ವಂತ ಮಾಡಿದ್ದಾರೆ, ಮತ್ತೆ ಹೆಚ್ಚಿನವರು ಫಾರಿನ್ ಔಟ್ ಆಫ್ ಕಂಟ್ರಿಯಲ್ಲಿ ಇದ್ದಾರೆ, ಓನ್ ಮಾಡ್ತಾ ಇದ್ದಾರೆ. ವೆರಿ ಗುಡ್. ಇವಾಗಲೇ ನಾವೆಲ್ಲ ಒಟ್ಟಾಗಿ ಆಕ್ಚುಲಿ ಗುರುಗಳು ಅಂತ ಹೇಳುವಾಗ ಅವರು ಒಂದು ಶಿಷ್ಯರನ್ನ ತಯಾರು ಮಾಡಿ ಅವ್ರ ಕಾಲ ಮೇಲೆ ನಿಂತು ಮತ್ತೆ ಅಷ್ಟು ಶಿಷ್ಯರನ್ನ ತಯಾರು ಮಾಡ್ತಾರಲ್ಲ, ಅದು ಖುಷಿ. ಅದಕ್ಕೆ ಆ ಖುಷಿಗೆ ಬೆಲೆ ಕಟ್ಟಲಿಕ್ಕೆ ಆವಾಗ ನಮ್ಗೆ ಸಮಾಧಾನ, ಈ ಫೀಲ್ಡ್ಗೆ ಬಂದಿದ್ದಕ್ಕೆ ಸಮಾಧಾನ ಅನಿಸ್ಕೊಳ್ಳುತ್ತೆ. ಹೌದು. ಮತ್ತೆ ನೆಕ್ಸ್ಟ್ 2013 ಅಲ್ಲಿ ಮ್ಯಾರೇಜ್ ಆದೆ. ಹಸ್ಬೆಂಡ್ ಮುರಳೀಧರ್ ಅಂತ. ನಾನು ಇಲ್ಲಿ ಸಿಗಂದೂರು ಹತ್ತಿರ ಆಗ್ತದೆ ನಮ್ಮ ಮನೆ, ಹೆಬ್ಬಿಗೆ ಅಂತ. ಅಲ್ಲಿ ಅತ್ತೆ ಮಾವ ಇವರದ್ದು ಅಣ್ಣ ಇದ್ದಾರೆ, ಅವರ ಹೆಂಡತಿ. ಹಾಗೆ ನಾನು ಸ್ವಲ್ಪ ಜವಾಬ್ದಾರಿಯನ್ನೆಲ್ಲ ಅವರಿಗೆ ವಹಿಸಿ ನಾನು ನನ್ನ ಜಾಬ್ ಮಾಡ್ಲಿಕ್ಕೆ ಅನುಕೂಲ ಆಯಿತು. ಅಂದ್ರೆ ಫ್ಯಾಮಿಲಿದಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿ ನಾನು ತಗೊಳ್ಳೋ ಹಾಗೆ ಏನು ಇಲ್ಲ, ಯಾಕಂದ್ರೆ ಅವ್ರು ಮಾಡ್ತಾರೆ. ಹೌದು, ಅದು ನನಗೆ ನಿಜವಾಗಿ ತುಂಬಾ ಹೆಲ್ಪ್. ಅದು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗಿ ನಾವು ಹೀಗೆ ಇಷ್ಟು ಏನು ಮಾಡ್ಲಿಕ್ಕೆ ಆಗಲ್ಲ. ಅಂದ್ರೆ ಇಲ್ಲಿ ಕೂಡ ನಾವು ಮಾಡ್ಕೊಂಡೇ ಕೆಲಸ ಮಾಡ್ಕೊಂಡೇ ಮಾಡ್ಬೇಕಲ್ಲ. ಏನಿದ್ರು ನಮ್ದು ಫ್ಯಾಮಿಲಿ ಅಂದ ಮೇಲೆ ಎಲ್ಲವನ್ನು ನಿಭಾಯಿಸ್ಕೊಂಡು ಮತ್ತೆ ನಮ್ಮ ಜಾಬಿಗೆ ಹೋಗ್ಬೇಕು. ಹಾಗೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಹಸ್ಬೆಂಡ್ ತುಂಬಾ ಸಪೋರ್ಟ್ ಮಾಡ್ತಾರೆ, ಫ್ರೆಂಡ್ ಆಗಿದ್ದವರು ಅವರು. ಆಮೇಲೆ ನಾವು ಮದುವೆ ಆಯ್ತೀವಿ. ಹಾಗೆ. ಈಗ ನಿಮ್ಮ ಪಾರ್ಲರ್ನಲ್ಲಿ ಮದುಮಗಳಿಗೆ ಮೆಹಂದಿ ಹಾಕ್ಲಿಕ್ಕೆ ಕರೀತಾರೆ, ನೀವು ಹೋಗ್ತೀರಿ, ಮದುಮಗಳ ಅಲಂಕಾರಕ್ಕೆ ಹೋಗ್ತೀರಿ. ಅದನ್ನೆಲ್ಲ ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ತೀರಿ? ಈಗ ನಿಮಗೆ ಪಾರ್ಲರಲ್ಲೂ ನೀವು ಹೇಳಿಕೊಡ್ಲಿಕ್ಕೆ ಇರಬೇಕಾಗ್ತದೆ, ಅಲ್ಲೂ ಕೂಡ ನೀವು ಹೋಗ್ಬೇಕಾಗುವಂಥ ಸಂದರ್ಭ ಬರ್ತದೆ. ಅವಾಗ ಇಲ್ಲ, ಅದು ಇವಾಗ ಬುಕ್ಕಿಂಗ್ ಬೇಗನೆ ಆಗಿರ್ತದೆ. ನಾವು ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ತಾ ಹೋಗ್ಬೇಕು. ಹೌದು. ಮತ್ತೆ ನನ್ನ ಸ್ಟೂಡೆಂಟ್ಸ್ ಏನಿದ್ದಾರೆ, ಸ್ಟಾಫ್ ಏನಿದ್ದಾರೆ, ನಾನು ಅವ್ರಿಗೆ ಫಸ್ಟ್ ಇಂಪಾರ್ಟೆಂಟ್ ಕೊಡ್ತೇನೆ. ನನ್ನ ಜೊತೆಗೆ ಯಾರು ಬರಬೇಕು ಏನು ಅದು ಫಸ್ಟೇ ಪ್ಲಾನ್ ಮಾಡ್ಕೊಂಡಿರ್ತೇವೆ. ಅದರದ್ದು ಟೈಮಿಂಗ್ಸ್ ಎಲ್ಲ ನಮ್ಮದು ಟೈಮಿಂಗ್ಸ್ ಅಂದರೆ ನೀವು ಅರ್ಲಿ ಮಾರ್ನಿಂಗ್ 3 ಗಂಟೆಗೂ ಎದ್ದು ಹೋಗ್ತೇವೆ ನಾವು, 2 ಗಂಟೆ ಎಷ್ಟು ಟೈಮಿಂಗ್ಸ್ ಅಂತ ಇಲ್ಲ. ಹಾಗೆ ಅದು ತುಂಬ ಬೇಗ ಎದ್ದು ಹೋಗಿ ನಾವು ರೆಡಿಯಾಗಿ ಎಲ್ಲ ಮಾಡಬೇಕು. ಕಸ್ಟಮರ್ ಜೊತೆಯಲ್ಲಿ ನಾವು ಈಗ 3 ಗಂಟೆ ಸ್ಟಾರ್ಟ್ ಮಾಡಿದ್ರು ಮುಗಿಯುವಾಗ ಬೆಳಗಿನ ಜಾವ 8 ಗಂಟೆ 9 ಗಂಟೆ ಅಷ್ಟು ಹೊತ್ತು ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಸೊ ಫುಲ್ ಪ್ರಿಪೇರ್ ಆಗಿರ್ಬೇಕು ಅದಕ್ಕೋಸ್ಕರ ನಾವು. ಹಾಗೆ ಈಗ ಶಾರದೋತ್ಸವ, ಚೌತಿ ಈ ಥರದಕ್ಕೆಲ್ಲ
ವೇಷ ಮಾಡಿಕೊಂಡು ನಿಮ್ಮಲ್ಲಿ ನೀವು ಹೇಳಿದ್ರಿ ಈಗ ಫೋಟೋಶೂಟ್ ವ್ಯವಸ್ಥೆ ಉಂಟು ಅಂತ ಹೇಳಿದ್ರಿ. ಹೌದು. ಅದು ಮಾಡಿ ಎಷ್ಟು ವರ್ಷ ಆಯ್ತು ಈಗ? ಅಂದರೆ ಈಗ ಸ್ಟಾರ್ಟಿಂಗ್ ಪಾರ್ಲರ್ ಮಾಡುವಾಗ ನಂಗೆ ಏನು ಪ್ರಾಬ್ಲಮ್ ಅನಿಸ್ಲಿಲ್ಲ. ಕಸ್ಟಮರ್ ಬರ್ತಿದ್ರು, ಸುಮಾರು ವರ್ಷಗಳು ಏನೂ ಅಂತ ಸಮಸ್ಯೆ ಇಲ್ಲ. ಆಮೇಲೆ ಇವಾಗ ಎಲ್ಲರೂ ಪಾರ್ಲರ್ ಕಲಿತಾರೆ, ಒಂದಿಷ್ಟು ಟೈಮ್ ನಂತರ ತಮ್ಮ ಸ್ವಂತ ಜರ್ನಿ ಮಾಡ್ತಾರೆ. ನಾನು ಅಲ್ಲಿ ಸಿಂಡಿಕೇಟ್ ಸರ್ಕಲ್ ಮಣಿಪಾಲ್, ಸೊ ಅಲ್ಲಿ ಸ್ಟಾರ್ಟ್ ಮಾಡುವಾಗ ಯಾವುದೇ ಪಾರ್ಲರ್ ಇರಲಿಲ್ಲ. ಅಲ್ಲಲ್ಲಿ ಒಂದೊಂದು ಇತ್ತು ಅಷ್ಟೇ, ಪಾರ್ಲರ್ಸೇ ಇರಲಿಲ್ಲ. ಆವಾಗ ಒಳ್ಳೆಯ ರೀತಿಯಲ್ಲಿ ಇತ್ತು, ನನಗೆ ಕಸ್ಟಮರ್ಸ್ ಒಳ್ಳೆಯ ರೀತಿ, ನನಗೆ ಸಾಕಾಗುವಷ್ಟಿತ್ತು. ಅದರೊಟ್ಟಿಗೆ ನಾನು ಸ್ಟೂಡೆಂಟ್ಸ್ ಇದ್ದರು, ಸಾಕಾಗ್ತಿತ್ತು. ದೆನ್ ಈವಾಗ ನೀವು ಸುತ್ತಮುತ್ತ ಒಂದು 7-8-10 ಪಾರ್ಲರ್ ಇದೆ ನನ್ನ ಅರೌಂಡಲ್ಲಿ. ಇಡೀ ಮಣಿಪಾಲದಲ್ಲಿ ಒಂದು 40 ಅಬೋ ಇದೆ. ಅಂದರೆ ಪಾರ್ಲರ್ಸ್ ಎಲ್ಲಿ ನೋಡಿದರೆ ಪಾರ್ಲರ್ಸ್ ಆ ಥರ ಆಗಿದೆ. ಸೊ ಬಿಸ್ನೆಸ್ ಡಲ್ ಆಗ್ತಾ ಬಂತು. ನಾವು ಡಲ್ ಆಗ್ತಾ ಬಂತು ಅಂತ ನೀವು ಯಾಕೆ ಪಾರ್ಲರ್ ಹಾಕಿದ್ರಿ ಅಂತ ನಮಗೆ ಕೇಳುವ ಹಾಗಿಲ್ಲ, ಅವರವರ ಬಿಸ್ನೆಸ್. ಹಾಗೆ ಸ್ವಲ್ಪ ಹೋಮ್ ಸರ್ವಿಸ್ ಹೋಗ್ತಾರೆ ಹೆಚ್ಚಿನವರು. ಮತ್ತೆ 1 ಮಂತ್ ಹಾಗೆಲ್ಲ ಕಲಿತು ಮೇಕಪ್ ಆರ್ಟಿಸ್ಟ್ಗಳು, ಎಲ್ಲಿ ನೋಡಿದ್ರೆ ಮೇಕಪ್ ಆರ್ಟಿಸ್ಟ್. ನಾವು ಕೂಡ ಸರ್ಟಿಫೈಡ್ ಮೇಕಪ್ ಆರ್ಟಿಸ್ಟೇ. ಆದರೆ ನಮ್ಮದೇನಾಗ್ತದಂದರೆ ನಾವಲ್ಲಿ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ. ನಾನು ಅಂದ್ಕೊಳ್ತೇನೆ ನಾನು ಬೇಜಾರು ಮಾಡ್ಕೊಳ್ಬಾರ್ದು ಅಂತ. ಇವಾಗ ನಾವು 15-17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆದರೂ ಕೂಡ ನಾವು ನಮಗೆ ಏನು ಅಲ್ಲಿ ಉಳಿದವರಿಗೆ ಮಾಡಲಿಕ್ಕೆ ಈ ಸೈಡರ್ಸ್ ಇರ್ತಾರಲ್ಲ ಅವರಿಗೆ ಮಾಡಲಿಕ್ಕೆ, ಇವಾಗ ಮುಂಚೆ ಹೀರೋಯಿನ್ ಪಾರ್ಟ್ ಮಾಡ್ತಿದ್ದವ್ರು ಈಗ ಅಮ್ಮನ ಪಾರ್ಟ್ ಮಾಡ್ತಾರಲ್ಲ ಆ ಥರ ಆಗಿದೆ. ನಾನು ಅದನ್ನು ಹೀಗೆ ತಗೊಳ್ತೇನೆ, ಲೈಟಾಗೆ ತಗೊಳ್ತೇನೆ. ಯಾಕಂದ್ರೆ ತುಂಬ ಥಿಂಕ್ ಮಾಡಿ ಏನು ಯೂಸ್ ಇಲ್ಲ ಅಂದ್ಕೊಳ್ತೇನೆ. ಹಾಗೆ ಆಯಿತು. ಆ ಸೈಡರ್ಸ್ ಬಂದರೂ ನಾನು ಮಾಡ್ತೇನೆ ಈಗಲೂ. ಸೊ ನಾನು ಅವರ ಎದುರಿಗೆ ನಾನೇ ಚಂದ ಮಾಡಿ ತೋರಿಸ್ಬೋದು, ಆ ಥರ ಥಿಂಕ್ ಮಾಡಿದಾಗಲೇ ನಾವು ಪಾಸಿಟಿವ್ ಆಗಿರಬೇಕು ಅಂದ್ಕೊಳ್ತೇನೆ. ಸೊ ಆ ಟೈಮಲ್ಲಿ ತುಂಬ ಬಿಸ್ನೆಸ್ ಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆವಾಗ ಮತ್ತೆ ನಾನು ಈ ಥರ ಸ್ಟಾರ್ಟ್ ಮಾಡಿದೆ. ಇವಾಗ ಪ್ರತಿಯೊಂದು ಈ ದೇವಿ ಶೂಟ್ ಆಗಲಿ, ಭರತನಾಟ್ಯ ಆಗಲಿ, ಯಾರಿಗಾಗಲಿ ಈಗ ಒಂದು ಮೇಕಪ್ ಮಾಡಿ ಫೋಟೋ ಶೂಟ್ ಮಾಡ್ಬೇಕು ಅನಿಸ್ತದೆ. ಡೈರೆಕ್ಟ್ ನಾವು ಸ್ಟುಡಿಯೋಗೆ ಹೋಗಿ ಮಾಡೋದಕ್ಕಿಂತ ಅಲ್ಲೇ ಮೇಕಪ್ ಅಲ್ಲೇ ಶೂಟ್ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದೇನೆ. ಮತ್ತು ಎಲ್ಲ ಕಾಸ್ಟ್ಯೂಮ್ಸ್ ಅರೇಂಜ್ ಮಾಡಿದ್ದೇನೆ. ತುಂಬ ಅಲ್ಲ, ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಮಾಡಿದ್ದೇನೆ, ಈಗ ಸ್ಟಾರ್ಟ್ ಅಷ್ಟೇ ಅದು ಮಾಡಿದ್ದೇನೆ. ಅಲ್ಲೇ ನೀವು ರೆಂಟಿದ್ದು ಡ್ರೆಸ್ ತಗೊಳ್ಬಹುದು, ಫುಲ್ ಅಲ್ಲೇ ಎಲ್ಲದೂ ಕೂಡ ನಿಮ್ಮಲ್ಲೇ ಮೇಕಪ್ ಕೂಡ ನೀವೇ ಮಾಡ್ತೀವಿ, ಫೋಟೋಶೂಟ್ ಕೂಡ ಅಲ್ಲೇ ನಡೀತದೆ. ಅದೊಂದು ಈಗ ಇದಕ್ಕೆ ಯಾರಾದ್ರೂ ನಿಮ್ಮನ್ನ ಸಂಪರ್ಕ ಮಾಡ್ಬೇಕಾದ್ರೆ ನಿಮ್ದು ಶಾಪ್ ಮತ್ತೆ ಇದು ಕಾಂಟ್ಯಾಕ್ಟ್ ಮಾಡಬೇಕು. ಸಿಂಡಿಕೇಟ್ ಸರ್ಕಲ್ ಮಣಿಪಾಲ್ ಸಂಗೀತ ಪಾರ್ಲರ್ ಅಂತಲೇ ಉಂಟು. ಹಾಗೆ ಮತ್ತೆ ಅಲ್ಲಿ ಸ್ವಲ್ಪ ಮುಂದಕ್ಕೆ ಕಾಯಿನ್ ಸರ್ಕಲ್ ಹೋಗೋ ರೂಟಲ್ಲಿ ಇನ್ನೊಂದು ಶಾಪ್ ಓಪನ್ ಮಾಡಿದ್ದೇನೆ. 2 ಶಾಪ್ ಉಂಟು. MS ಅಪಾರ್ಟ್ಮೆಂಟ್ ಅಂತ, ಅಲ್ಲಿ ಕೂಡ ಸಂಗೀತ ಮೇಕ್ ಓವರ್ ಸ್ಟುಡಿಯೋ ಅಂತಲೇ ಉಂಟು. ಹಾಗೆ ನನ್ನ ಹೆಸರಲ್ಲೇ ಉಂಟು. 2 ಸಲೂನ್ ಇದೆ. ಒಟ್ಟಿನಲ್ಲಿ ನೀವು ಹೇಳುತ್ತೇನೆಂದ್ರೆ ನಮ್ಮ ಒಂದು ಬಿಸ್ನೆಸ್ ಇಂಪ್ರೂವ್ ಆಗಬೇಕಾದ್ರೆ ನಾವು ಕಾಲಕ್ಕೆ ಸರಿಯಾಗಿ ಅಪ್ಡೇಟ್ ಆಗಬೇಕು. ಹಾಗೆ ನೀವು ಅದು ಬಂದಿಲ್ಲ, ಬಿಸ್ನೆಸ್ ಬಂದಿಲ್ಲ, ಅದಕ್ಕೆ ಏನು ಮಾಡೋದು ಪರಿಹಾರ ಅನ್ನೋದಕ್ಕಿಂತ ನಾವೇನು ಮಾಡ್ಬೋದು. ಈಗ ಮುಂಚೆ ನಾವು ಸ್ಟಾರ್ಟ್ ಮಾಡುವಾಗ ನಮಗೆ ಯಾವುದೇ ಯೂಟ್ಯೂಬ್ ಅದು ಏನು ಗೊತ್ತಿರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಹಾಗೆ ಅವಾಗ ಒಂದು ಫೇಸ್ಬುಕ್ ಅಂತ ಇತ್ತು. ನೀವು ನಂಬ್ತೀರ, ಫೇಸ್ಬುಕ್ಕಲ್ಲಿ ನಾನೊಂದು ಪೇಜ್ ಮಾಡಿದ್ದೆ ಆವಾಗ, ಆ ಟೈಮಲ್ಲಿ ಸುಮ್ಮನೆ ಕೂತಾಗ. ಅದು 1.5 ಲಕ್ಷ ಜನ ಇದ್ದಾರೆ, ಸೌಂದರ್ಯ ಲಹರಿ ಅಂತ. ಅದು ನಮ್ಮ ಈ ಸೌತ್ ಕೇಂದ್ರದವ್ರು ಯಾರು ಯೂಸ್ ಮಾಡಲಿಲ್ಲ, ಈಚೆ ಕಡೆಯವರು. ಅದು ನಿಮಗೆ ಬ್ಯಾಂಗ್ಳೂರು ಆಚೆ ಕಡೆಯವ್ರಿಗೆ ತುಂಬ ಯೂಸ್ ಆಗಿದೆ. ನಾನು ಹೇಳಿದ ಅವರು ಆಗಲೇ ಅದನ್ನು ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅದನ್ನು ಅವ್ರು ಯೂಸ್ ಮಾಡಿಕೊಂಡ್ರು. ನಾವು ಕೂಡ ಅಷ್ಟೇ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡ್ಕೊಳ್ಬೇಕು, ಎಷ್ಟಾಗ್ತದೆ ಅಷ್ಟು ಯೂಸ್ ಮಾಡ್ಕೊಳ್ಬೇಕು. ಫ್ರೀ ಕೂತಾಗ ಒಂದು ಮೇಕಪ್ ಮಾಡಿ ಶೂಟ್ ಮಾಡಿ ಅಪ್ಲೋಡ್ ಮಾಡಿ, ನಿಮ್ಮ ಮೇಕಪ್ಪು ಕೂಡ ಇಂಪ್ರೂವ್ ಆಗುತ್ತೆ, ಬಿಸ್ನೆಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗೆ ನಿಮ್ಮನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳೋದು. ಹಾಗೆ ನಮ್ಮ ಕಾರ್ಯಕ್ರಮದ ವೀಕ್ಷಕರ ಗೃಹಿಣಿಯರಿಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುವಂಥ ಗೃಹಿಣಿಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹಾಂ ಮ್ಯಾಮ್, ಇವಾಗ ಗೃಹಿಣಿಯರಂತ ಈಗ ಮನೇಲಿ ಕೂರೋ ಬದಲು ಚಿಕ್ಕ ಪುಟ್ಟ ಅವರದ್ದೇ ಆದ ಬಿಸ್ನೆಸ್ ಎಲ್ಲರೂ ಮಾಡ್ಕೊಳ್ತಾ ಇದ್ದಾರೆ. ಇಂಥದ್ದೊಂದು ಪ್ರೋಗ್ರಾಮ್ ನೋಡುವಾಗ ನಿಮಗೊಂದು ಅವರಿಗೊಂದು ಮೋಟಿವೇಶನ್ ಆಗ್ತದೆ, ಓಕೆ ನಾವು ಮಾಡ್ಬೋದು. ಹಾಗೆ ತುಂಬ ಖುಷಿ ಆಯಿತು ನನಗೆ. ಫಸ್ಟ್ ನಾನು ಅಂದ್ಕೊಂಡಿರಲಿಲ್ಲ, ಇದು ಎಕ್ಸ್ಪೆಕ್ಟೇಷನ್ ಕೂಡ ಇಲ್ಲ ಈ ಥರ ಒಂದು ಪ್ರೋಗ್ರಾಮ್ ಸಿಗ್ತದೆ ನನಗೆ ಅಂತ. ತುಂಬ ಥ್ಯಾಂಕ್ಸ್. ತುಂಬ ಅವರಿಗೊಂದು ಮೋಟಿವ್ ಆಗಲಿ, ಮತ್ತಷ್ಟೇ ಎಲ್ಲರೂ ನೋಡುವ ಹಾಗೆ ಆಗಲಿ ಅಂದ್ಕೊಳ್ತೇನೆ. ಸಂಗೀತ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ನಿಮ್ಮ ಜೀವನಾನುಭವಗಳನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ನಮ್ಮ ತಂಡದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ನಿಮ್ಮ ಜೀವನದಲ್ಲಿ ಇನ್ನೂ ಯಶಸ್ಸು ನೀವು ಕಾಣಲಿ ಅಂತ ನಾವು ನಿಮಗೆ ನಮ್ಮ ತಂಡದ ಪರವಾಗಿ ನಾನು ಹಾರೈಸ್ತಾ ಇದ್ದೇನೆ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮನ್ನು ಭೇಟಿಯಾಗಲಿದ್ದೇನೆ. ನಮಸ್ಕಾರ.